ನಮಸ್ಕಾರ ಕರ್ನಾಟಕ. MLA ವಿಶ್ವನಾಥ್ ಇವತ್ತು ಬಟ್ಟೆ ಹರ್ಕೊಂಡ್ಬಿಟ್ಟಿದ್ದಾನೆ. ಮಾತಾಡ್ತಾ ಹೇಳ್ತಾನೆ ಎಲ್ಲರ ಮೇಲೆ ಅಲಿಗೇಷನ್ ಮಾಡ್ತಾನೆ, ಪೊಲೀಸ್ ಕಮಿಷನರ್ ಮೇಲೆ ಅಲಿಗೇಷನ್ ಮಾಡ್ತಾನೆ ಅಂತ, ನಕಲಿ ಅಡ್ವೊಕೇಟ್ ಅಂತ ಹೇಳ್ತಾನೆ. ಎಲ್ಲ ಓಕೆ. ಒಂದು ವಿಚಾರ ನಾನು ಕಾನೂನು ರೀತಿ ಉತ್ತರ ಕೊಡಲೇಬೇಕು ವಿಶ್ವನಿಗೆ. ನಾನು ಹಿಂಗೆ ವಿಶ್ವನಾಥ್ ರೆಡ್ಡಿ ಪರ್ಟಿಕ್ಯುಲರ್ ಆಗಿ ನಾನು ನಿನಗೆ ಹೇಳೋದೇನು ಅಂತಂದರೆ, ನೀನೇನೋ ತಾವು ಹೇಳಿಬಿಟ್ರೆ ಸಂತೋಷ. ಒಂದು ಮಾತನ್ನೇ ಹೇಳಿದ್ರಿ ಅಲ್ಲಿ, ಹುಡುಗರನ್ನ ಬಿಟ್ಟು ಒಡಿಸ್ತೀನಿ ಅಂತ. ನೋಡಿ ವಿಶ್ವನಾಥ್, ಯಾರೂ ಇಲ್ಲಿ ಕೈ ಬಳೆ ತೊಟ್ಕೊಂಡಂತೂ ಇಲ್ಲ. ನಿಮ್ಮ ಹತ್ರ ಹುಡುಗರಿದ್ರೆ ನಮ್ಮ ಹತ್ರ ದೇಶದಲ್ಲಿ ಕಾನೂನು ಇದೆ, ವ್ಯವಸ್ಥೆನೂ ಇದೆ. ನಾನು ನೀವೇನು ಅನ್ಕೊಂಡಿರೋ ರೀತಿ ಡೈರೆಕ್ಟಾಗಿ ವಕೀಲನ ಅದನ್ನಲ್ಲ. ನಾನು ನ್ಯಾಯನ ಬೀದಿನಲ್ಲೂ ಕೊಡಿಸಿದ್ದೀನಿ, ಕೋರ್ಟಲ್ಲೂ ಕೊಡಿಸಿದ್ದೀನಿ, ಕೋರ್ಟಲ್ಲೂ ವಾದ ಮಾಡಿದ್ದೀನಿ, ಬೀದಿನಲ್ಲೂ ಹೋರಾಟ ಮಾಡಿದ್ದೀನಿ. ನನಗೆ ಹೋರಾಟ 4 ಬಾರಿ ನಿನಗೆ ಗೊತ್ತಿಲ್ಲ, ಓಕೆ? ನೀನು ಹೋಗಿದೆಯಲ್ಲೋ ಗೊತ್ತಿಲ್ಲ ವಿಶ್ವನಾಥ್. 4 ಬಾರಿ ನಾನಾ ಕಾರಣಗಳಿಂದ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೆ. ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮಿಂಟ್ಲು ಅಂತಾನೆ. ಮಿಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನ್ ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸನಲ್ ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ. ನಾವು CIT ಅವರು ಈ ತರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೆ ಅಂತ ಹೇಳವನೆ ಅವನು, ನಕಲಿ ಲಾಯರ್. ನಿಮ್ಗೆ ಗೊತ್ತಿರಲಿ. ಆದ್ರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಡೇಂಜರ್ ಅಲ್ಲ.